MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ದಿನಕ್ಕೊಂದು ಹೇಳಿಕೆ, ಕ್ಷಣಕ್ಕೊಂದು ತಿರುವು. ಅನನ್ಯ ಭಟ್ ನಾಪತ್ತೆ ಕೇಸ್ ಕುರಿತು ಎಸ್ಐಟಿ ತನಿಖೆಗೆ ಇಳಿದಿರುವಾಗಲೇ ಮತ್ತೊಂದು ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಇದಕ್ಕೆ ಕಾರಣ ಖುದ್ದು ವೃದ್ಧೆ ಸುಜಾತಾ ಭಟ್ ನಿನ್ನೆ ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ನೀಡಿರುವ ಹೇಳಿಕೆ. ಈ ಕುರಿತ ಸುದ್ದಿಗಳನ್ನು ನೋಡೋಣ. ಸುಜಾತಾ ಟ್ವಿಸ್ಟ್ ನ್ಯೂಸ್ ಟಾಪ್ 9 ನಲ್ಲಿ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣದ ಬೆನ್ನಲ್ಲೇ ಅನನ್ಯ ಭಟ್ ನಾಪತ್ತೆ ಕೇಸ್ ಕೂಡ ಭಾರಿ ಸದ್ದು ಮಾಡಿತು. ಈಗ ಇದೇ ಕೇಸ್ಗೆ ಕ್ಷಣಕ್ಕೊಂದು ತಿರುವು ಸಿಕ್ತಿದೆ. ಧರ್ಮಸ್ಥಳದಲ್ಲಿ ನಾಪತ್ತೆಯಾದ ನನ್ನ ಮಗಳು ಅನನ್ಯ ಭಟ್ ಅಸ್ಥಿ ಸಿಕ್ರೆ ಕೊಡಿ ಎಂದಿದ್ದ ಸುಜಾತಾ ಭಟ್ ಕೊಡ್ತಿರುವ ಹೇಳಿಕೆಗಳು ನಿನ್ನೆ ನಡೆದ ಬೆಳವಣಿಗೆ ಮತ್ತೆ ಸಾಕಷ್ಟು ಗೊಂದಲ ಸೃಷ್ಟಿಸಿದೆ. ನಿನ್ನೆ ಇದ್ದಕ್ಕಿದ್ದಂತೆ ಯೂಟ್ಯೂಬ್ ಚಾನಲ್ ಒಂದಕ್ಕೆ ಸಂದರ್ಶನ ನೀಡಿದ್ದ ಸುಜಾತಾ ಭಟ್ ಇಡೀ ಪ್ರಕರಣಕ್ಕೆ ರೋಚಕ ತಿರುವು ಕೊಟ್ಟಿದ್ರು. ಅನನ್ಯ ಭಟ್ ಕತೆ ಸುಳ್ಳು, ಅನನ್ಯ ಭಟ್ ಅನ್ನೋ ಮಗಳೇ ನನಗಿರ್ಲಿಲ್ಲ, ನಾನು ಹೇಳಿದ್ದು ಸುಳ್ಳು, ಗಿರೀಶ್ ಮಟ್ಟಣ್ಣನವರ್ ಜಯಂತ್ ಹೇಳಿಕೊಟ್ಟಂತೆ ನಾನು ಹೇಳಿದ್ದೆ ಅಂತ ಬಾಂಬ್ ಸಿಡಿಸಿದ್ರು. ಅನನ್ಯ ಭಟ್ ಅನ್ನೋ ಕತೆ ಸುಳ್ಳು, ಅನನ್ಯ ಭಟ್ ಅನ್ನೋ ಮಗಳೇ ನನಗಿಲ್ಲ, ಕೆಲ ವ್ಯಕ್ತಿಗಳು ನನಗೆ ಹೇಳುವಂತ ಹೇಳಿದ್ರು, ಹಾಗಾಗಿ ನಾನು ಅದನ್ನ ಹೇಳುವ ಪರಿಸ್ಥಿತಿ ಬಂತು. ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ ಇವರೆಲ್ಲ ಹೇಳಿದ್ರು, ಆಸ್ತಿಯ ವಿಚಾರಕ್ಕೆ ಈ ವಿಚಾರ ಹೇಳಿ ಅಂತ ಹೇಳಿದ್ರು, ಅದಕ್ಕೆ ನಾನು ಹೇಳಿದೆ. ಅನನ್ಯ ಭಟ್ ಅಂತ ನಾನು ರಿಲೀಸ್ ಮಾಡಿದ ಫೋಟೋ ಎಲ್ಲ ಫೇಕ್ ಎಂದಿದ್ದಾನೆ. ನಾನು ಧರ್ಮಸ್ಥಳದ ಜನರ ಭಕ್ತರ ಭಾವನೆಗಳ ಜೊತೆ ಆಟ ಆಡಿಲ್ಲ, ಆಟ ಆಡುವ ಹಾಗೆ ಇವರು ಮಾಡಿದ್ದಾರೆ. ನನ್ನ ತಲೆಯನ್ನ ಪ್ರವೋಕ್ ಮಾಡಿದ್ರು. ನನ್ನ ತಾತನ ಆಸ್ತಿಗೋಸ್ಕರ ನಾನು ಅನನ್ಯ ಭಟ್ ಕಥೆಯನ್ನ ಕಟ್ಟಿದ್ದೀನಿ. ನನಗೆ ಈ ರೀತಿ ಆಗುತ್ತೆ, ಇಷ್ಟರ ಮಟ್ಟಿಗೆ ಇದು ಹೋಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಇವರು ನನ್ನನ್ನ ದುರುಪಯೋಗ ಮಾಡಿಕೊಂಡು ಬಿಟ್ರು. ದೇಶದ ಜನತೆಗೆ, ಕರ್ನಾಟಕದ ಜನತೆಗೆ, ಧರ್ಮಸ್ಥಳಕ್ಕೂ ನಾನು ಕ್ಷಮೆ ಕೇಳ್ತೀನಿ. ನನ್ನನ್ನ ಇದರಿಂದ ಮುಕ್ತಿಗೊಳಿಸಿ ಅಂತ ಹೇಳಿದ್ದಾರೆ. ಸುಜಾತಾ ಭಟ್ ಹೇಳಿದ್ದೆಲ್ಲ ಸುಳ್ಳು ಅಂತ ದೊಡ್ಡ ಸಂಚಲನ ಎದ್ದಿತ್ತು. ಯೂಟ್ಯೂಬ್ ನಲ್ಲಿ ಸುಜಾತಾ ಭಟ್ ನೀಡಿದ್ದ ಹೇಳಿಕೆ ದೊಡ್ಡ ಕೋಲಾಹಲ ಸೃಷ್ಟಿಸಿದ ಬೆನ್ನಲ್ಲೇ ಮತ್ತೆ ಮಾಧ್ಯಮಗಳ ಮುಂದೆ ಬಂದ ಸುಜಾತಾ ಭಟ್ ಸ್ಫೋಟಕ ಆರೋಪ ಮಾಡಿದ್ರು. ನನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ನನ್ನ ಮೇಲೆ ರೌಡಿಸಂ ಮಾಡಿ ಆ ರೀತಿ ಹೇಳಿಕೆ ಕೊಡಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇದನ್ನ ಇವತ್ತು ಪ್ರವೋಕ್ ಮಾಡಿ ನನ್ನನ್ನು ಈ ರೀತಿ ರೌಡಿಸಂ ಮಾಡಿ ಕಾರ್ ಒಳಗಡೆ ಕೂರಿಸಿಟ್ಟು ನನ್ನನ್ನು ಇದು ಮಾಡಿರೋದು, ಹೊರಗಡೆ ಬರ್ಲಿಕ್ಕೆ ಬಿಡ್ಲಿಲ್ಲ. ರೌಡಿಸಂ ಮಾಡಿ ಬೆದರಿಕೆ ಹಾಕಿ ಹೇಳಿಕೆ ಕೊಡಿಸಿದ್ದಾರೆ ಅಂತ ಸುಜಾತಾ ಭಟ್ ಪುನಃ ಮತ್ತೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ಅನನ್ಯ ನನ್ನ ಮಗಳೇ, ಎಲ್ಲವನ್ನ SIT ಮುಂದೆ ಹೇಳ್ತೇನೆ ಅಂತ ಹೇಳಿದ್ದಾರೆ. ಅದೇ ಒಂದು ಚಾನಲ್, ಯೂಟ್ಯೂಬ್ ಚಾನಲ್ನವರು ಇಂಥವ್ರ ಹೆಸರು ಹೇಳಿ ಹೀಗೆ ಮಾಡಿ ಅಂತ ಹೇಳಿ ನನ್ನನ್ನು ಪ್ರವೋಕ್ ಮಾಡಿ ಆಸ್ತಿಗೋಸ್ಕರ ಇದು ಮಾಡಿದ್ದೀನಿ, ಇಂಥವ್ರದನ್ನು ಈ ರೀತಿ ಹೋಗಿದ್ದೀನಿ ಅಂತ ಎಲ್ಲ ಹೇಳಿ ದಯವಿಟ್ಟು ನಾನು SITಯಲ್ಲಿ ಏನು ಹೇಳಬೇಕು ಅದನ್ನು ನಾನು ಪ್ರೂವ್ ಮಾಡ್ತೀನಿ. ಇದಿಷ್ಟೇ ಅಲ್ಲ, ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧವೂ ಹೇಳಿಕೆ ಕೊಟ್ರೆ ನಿಮ್ಮನ್ನ ಬಚಾವ್ ಮಾಡ್ತೀನಿ ಅನ್ನೋದಾಗಿ ಹೇಳಿದ್ರಂತೆ. ಇಲ್ಲ, ನೀವು ಹೀಗೆ ಹೇಳಿದ್ರೆ ನಾನು ನಿಮ್ಮನ್ನು ಬಚಾವ್ ಮಾಡ್ತೀನಿ ಅಂತ ಹೇಳಿದ್ರು. ಹೌದು, ಆಸ್ತಿ ವಿವಾದ ಇದೆ ಅಂತ ಹೇಳಿದ್ರೆ ಅದು ಹೌದು. ಹಾಗಂತ ನಾನು ಆಸ್ತಿಗೋಸ್ಕರ ನಾನು ಇದು ಮಾಡಿಲ್ಲ. ಈ ವಿಚಾರವಾಗಿ ಮಾತನಾಡಿದ ಗಿರೀಶ್ ಮಟ್ಟಣ್ಣನವರ್, ನಾನೇನು ಸುಜಾತಾ ಭಟ್ ಅವರನ್ನ ಸಂಪರ್ಕಿಸಿರಲಿಲ್ಲ, ಅವರೇ ನಮ್ಮ ಬಳಿ ಬಂದಿದ್ರು. ನಮಗೆ ಮೊದಲು ಅವರು ಅನನ್ಯ ಫೋಟೋ ಆಗ್ಲಿ ಬರ್ತ್ ಸರ್ಟಿಫಿಕೇಟ್ ಆಗ್ಲಿ ಕೊಟ್ಟಿಲ್ಲ. ಹೀಗಿದ್ರು ಮಾನವೀಯತೆ ದೃಷ್ಟಿಯಿಂದ ಅವರಿಗೆ ನೆರವು ನೀಡಿದ್ವಿ ಅಂತ ಹೇಳಿದ್ದಾನೆ. ಮಗಳು ಕಳ್ಕೊಂಡಿರೋದಕ್ಕೆ ಈ ಥರ ಏನಾದರೂ ಮಾಡಿರ್ಬೇಕು, ಬಟ್ ನಿಮ್ಮ ಫೋಟೋ ತೋರಿಸ್ಬೇಕಂದ್ರು ಫೋಟೋನೂ ತೋರಿಸಲಿಲ್ಲ, ಏನೂ ತೋರಿಸಲಿಲ್ಲ. ಬರ್ತ್ ಸರ್ಟಿಫಿಕೇಟ್ ಆಗಲಿ LC ಆಗಲಿ ಏನೂ ತೋರಿಸಲಿಲ್ಲ. ಅವಾಗಿಂತ ನಾನು ಕಂಪ್ಲೀಟ್ ಸುಮ್ಮನಾಗಿದ್ದೆ. ನಿನ್ನೆ TV9 ಜೊತೆ ಮಾತನಾಡಿದ್ದ ಧರ್ಮಸ್ಥಳ ಸಾಮಾಜಿಕ ಹೋರಾಟಗಾರ ಜಯಂತ್, ಸುಜಾತಾ ಅವರನ್ನ ನಂಬಿದ್ದು ನಮಗೆ ಮುಳುವಾಗಿದೆ, ಇನ್ಮುಂದೆ ಅವರ ಪ್ರಕರಣಗಳಲ್ಲಿ ತಲೆ ಹಾಕಲ್ಲ ಅಂತ ಹೇಳಿದ್ದಾರೆ. ಅದು SIT ತನಿಖೆ ಮಾಡಲಿ, ನಮಗೇನು ಸರ್, ನಾವು ಅದೇ ಅಂತ ನಾವು ಹೇಳ್ತಾ ಇಲ್ವಲ್ಲ ಸರ್. ಈ ರೀತಿಯಲ್ಲಿ ಮಾಡ್ರು ಸರ್, ಅದು ನಮಗೇ ಮುಳ್ಳಾಗಿದೆ ಇವಾಗ. ಆವಾಗ ನಾವು ಯಾರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಆಗುತ್ತಾ? ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.